ನಮಸ್ಕಾರ. ಇವತ್ತು ಉತ್ತರ ಕನ್ನಡ ಸ್ಪೆಷಲ್ ಅಪ್ಪೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ದಿಢೀರಾಗಿ ನಾವು ಮಾಡ್ಕೊಳ್ಬೋದು, 5 ನಿಮಿಷದೊಳಗಡೆ ಹೇಗೆ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಮಧ್ಯಾಹ್ನದ ಊಟಕ್ಕೆ ಅಪ್ಪೆ ಹುಳಿ ರೆಡಿಯಾಗಿದೆ. ಇದನ್ನು ಹೀಗೂ ಕುಡಿಬಹುದು. ಇದನ್ನು ನನ್ನ ಸಿರ್ಸಿ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಿದ್ದಾರೆ. ಇದು ಮಾವಿನಕಾಯಿ ಸೀಸನ್ ಇಲ್ಲದ ಟೈಮಲ್ಲೂ ನಾವು ಮಾಡ್ಕೊಳ್ಬೋದು, ಪ್ರಿಸರ್ವ್ ಮಾಡಿಟ್ಕೊಂಡ್ರೆ. ಈಗ ನೋಡಿ, ಕುಡಿತಾ ಇದ್ದೀನಿ. ಇದು ನಿಮಗೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆಗೇನು ಬಾಯಿಗೆ ರುಚಿ ಇಲ್ಲ ಅಂದ್ರೂ ಮಾಡ್ಕೊಂಡು ಕುಡಿಬಹುದು. ರುಚಿ ನೋಡುವ ಸಮಯ. ಸೂಪರ್ ಆಗಿದೆ. ಆದರೂ ಇನ್ನೂ ಒಂದು ಸ್ವಲ್ಪ ನಾವು ಖಾರ ಹಾಕ್ಕೊಳ್ಬೋದು. ರುಬ್ಬುವಾಗಲೇ ಖಾರನೂ ಹಾಕ್ಕೊಂಡ್ರೆ ಅದು ಖಾರ ಎಲ್ಲ ಒಟ್ಟಾಗಿ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಸ್ಪೈಸಿಯಾಗಿ ಮಾಡ್ಬೋದು. ಖಾರ ತಿಂದೇ ಇರೋರಿಗೆ ಇದು ಕರೆಕ್ಟ್ ಆಗಿದೆ. ಅಪ್ಪೆ ಹುಳಿ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಈಗ ಇದರ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಈಗ ಹೆಚ್ಕೊಂಡಿದ್ದ ಮಾವಿನಕಾಯಿಯನ್ನು ಈ ಥರ ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಬಾರ್ದು, ಡ್ರೈ ಇರಬೇಕು ಮಿಕ್ಸರ್. ಈಗ ಇದಕ್ಕೆ ಉಪ್ಪು, ಕಲ್ಲುಪ್ಪೆ ಉಪಯೋಗಿಸ್ತಾ ಇದ್ದೀನಿ. ಹಾಗೂ ಇದ್ದರೆ ಗಾಂಧಾರಿ ಮೆಣಸು ಅಥವಾ ಸಣ್ಣ ಮೆಣಸು ಬರುತ್ತಲ್ವ, ಅದು ಹಾಕ್ಕೊಂಡು, ಈ ಮೆಣಸಿಲ್ಲ ನನ್ನ ಹತ್ರ, ಬರೀ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಬೇಕು. ರುಬ್ಕೊಂಡಾಯಿತು. ಈಗ ಈ ಗೊಜ್ಜನ್ನು ಈ ಪಾತ್ರೆಗೆ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ಬೇಕು. ನಾನು ಗ್ಲಾಸ್ ಜಾರಲ್ಲೇ ಹಾಕ್ಕೊಂಡಿದ್ದೀನಿ. ಪ್ರಿಸರ್ವ್ ಮಾಡ್ತಾ ಇರೋದ್ರಿಂದ ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ಒಳ್ಳೆಯದು. ನನಗೆ ಇವತ್ತೊಂದೇ ಮಾವಿನಕಾಯಿ ಸಿಕ್ತು. ಬೇಕಿದ್ರೆ ನಾವು 2-3 ಮಾವಿನಕಾಯಿ ತಂದು ಈ ಥರ ಮಾಡಿಟ್ರೆ ನಮಗೊಂದು 6 ತಿಂಗಳಿಗೂ ಸಾಕಾಗುತ್ತೆ. ಈಗ ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಅಪ್ಪೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿನ್ನೂ ಫ್ರೀಝರಲ್ಲಿ ಇಟ್ಟಿಲ್ಲ, ಇವತ್ತು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಫ್ರೀಝರಿಂದ ತೆಗೆದು ಮಾಡ್ಕೊಳ್ಬೋದು. ಇದರಲ್ಲಿ 2 ಸ್ಪೂನ್ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಈ ಪಾತ್ರೆಯಲ್ಲಿ ಫುಲ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಈಗ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡ್ರೆ ಅಪ್ಪೆ ಹುಳಿ ಗೊಜ್ಜು ರೆಡಿಯಾಗುತ್ತೆ, ಅಥವಾ ಅಪ್ಪೆ ಹುಳಿ ರೆಡಿಯಾಗುತ್ತೆ. ನೋಡಿ, ಈ ಥರ ಇದು ಕುಡಿಲೂಬಹುದು, ಅನ್ನದ ಜೊತೆನೂ ಊಟ ಮಾಡಬಹುದು. ನೀವು ಬರೀ ಅಪ್ಪೆ ಹುಳಿ ಮಾಡೋದಿದ್ರೆ ಯಾವಾಗಲೂ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ಅಪ್ಪೆ ಹುಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ತೆಂಗಿನೆಣ್ಣೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ 1 ಒಣಮೆಣಸು, ಸಾಸಿವೆ ಸಿಗ್ತಾ ಇದೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಬೆಳ್ಳುಳ್ಳಿ, ಹಸಿಮೆಣಸು ಚೆನ್ನಾಗಿ ಹೆಚ್ಚಿಟ್ಟಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ರೆಡ್ಡಿಶ್ ಆದರೆ ಸಾಕು, ತುಂಬ ಫ್ರೈ ಮಾಡಬೇಕಂತ ಇಲ್ಲ. 30 ಸೆಕೆಂಡಿಂದ 1 ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆನ ಅಪ್ಪೆ ಹುಳಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಕರವಾದ ಹಸಿಯಾಗಿ ಮಾಡುವ ಅಪ್ಪೆ ಹುಳಿ ರೆಡಿ. ಈ ಥರ ನಾವು ಗೊಜ್ಜನ್ನು ರೆಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ಅಪ್ಪೆ ಹುಳಿ ರೆಡಿ.